ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಗುರುವಾರನೇ ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಹೋಗೋದಿತ್ತು, ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ಇವತ್ತು ಸಮೀಕ್ಷಾ ಅವಳು ಟ್ರಿಪ್ಗೆ ಹೋಗಿದ್ದಾಳೆ. ಅವಳಿಗೆ ಫ್ಯಾಂಟಸಿ ರೆಸಾರ್ಟಲ್ಲೇನೋ ಟ್ರಿಪ್ ಕರ್ಕೊಂಡು ಹೋಗಿದ್ದಾರೆ. ಸೊ ಅಲ್ಲಿಗೆ ಬೆಳಗ್ಗೆನೇ ಹೋದ್ಲು. ಇನ್ನು ಅವಳು ಬರೋದು 7:30 ಆಗ್ಬೋದು ನೈಟು. ಹಂಗಾಗಿ ಕೀರ್ತನ ಒಬ್ಬಳೇ ಇವಾಗ ಸ್ಕೂಲ್ಗೆ ಹೋಗಿರೋದು. ಸೊ ಇನ್ನು ನಮ್ಮ ಮನೆಯವರು ಕೂಡ ಆಫೀಸ್ಗೆಲ್ಲ ಹೋದರು. ಹಾಗಾಗಿ ಅವ್ರು ಹೋಗಿದ ತಕ್ಷಣ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಗಡೆ ಹೋಗಬೇಕು. ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇದೆ, ಅದು ಮುಗಿಸ್ಕೊಂಡು ಚಿಕ್ಕಪೇಟೆಗೆ ಹೋಗಬೇಕು. ನಮ್ಮ ಅಣ್ಣನ ಹೆಂಡ್ತಿ ಅವರ ಅಣ್ಣಂದು ಮದುವೆ ಸೆಟ್ ಆಗಿದೆ ಅಂತ ಹೇಳಿದ್ನಲ್ಲ, ಅವ್ರಿಗೆ ಇವಾಗ ಮದುವೆಗೆಲ್ಲ ಬಟ್ಟೆ ತೆಗಿತಿದ್ದಾರೆ. ಹಂಗಾಗಿ ಚಿಕ್ಕಪೇಟೆಗೆ ಹೋಗಬೇಕು. ಸೊ ಹಾಗಾಗಿ ಬೇಗನೆ ಹೊರಟಿದ್ದೀನಿ. ಜೊತೆಗೆ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಯಾವ ರೀತಿ ಇರುತ್ತೆ, ಯಾವ ಅಂಗಡಿಗೆ ಹೋಗಬೇಕು ಏನು ನಮ್ಗೆ ಐಡಿಯಾ ಇಲ್ಲ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಹೆಂಗಾಗುತ್ತೆ ಏನು ಅಂತೇಳಿ. ಸೊ ಅಲ್ಲೂ ನೋಡೋಣ, ಆದರೆ ವಿಡಿಯೋ ಶೂಟ್ ಮಾಡ್ತೀನಿ. ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಡೇ ಯಾವ ರೀತಿ ಇರುತ್ತೆ ಏನು ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ತಲೆ ಬಾಚ್ಕೊಂಡು ಬೇಗ ಹೊರಡಬೇಕು. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಚಿಕ್ಕಪೇಟೆಗೆ ಬಂದ್ವಿ. ಚಿಕ್ಕಪೇಟೆಯಲ್ಲಿ ಸುದರ್ಶನ್ ರೋಡ್ ಇದೆಯಲ್ಲ, ಈ ಸುದರ್ಶನ್ನಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮಾರುತಿ ಸಿಲ್ಕ್ಸ್ ಅಂತ ಇದೆ. ಈ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಹಂಗಾಗಿ ಇಲ್ಲೇ ನೋಡೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಬ್ರೈಡಲ್ ಸ್ಯಾರೀಸು ಮತ್ತು ರಿಸೆಪ್ಷನ್ ಸ್ಯಾರೀಸ್ ಎಲ್ಲ ಫಸ್ಟ್ ಫ್ಲೋರಲ್ಲಿರೋದು. ಹಾಗಾಗಿ ಇವಾಗ ಸೀರೆ ಎಲ್ಲ ತೆಗ್ಸಿ ನೋಡ್ತಾ ಇದ್ದೀವಿ. ಫಸ್ಟು ಹುಡುಗಿಗೆ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಬೇರೆಯವ್ರಿಗೆಲ್ಲ ತೊಗೊಳ್ಳೋದು ಅಂದ್ಬಿಟ್ಟು ಇವಾಗ ಹುಡುಗಿಗೆ ರಿಸೆಪ್ಷನ್ಗೆ ಅಂದ್ಬಿಟ್ಟು ತೆಗಿಸ್ತಾ ಇದ್ದೀವಿ. ಈಗಿರ್ಲ ಈ ತರ ಬ್ರೋಕೆಟ್ ಇದು ಬಂದು ಇದು ನಾವ್ ಹೇಳಿದ್ ನಾರ್ಮಲ್ ಪ್ಯಾಟರ್ನ್. ಇದು ಒಂದು ತೋರಿಸ್ಲೇಬೇಕು ಶಾಂಪಲ್, ಯಾಕಂದ್ರೆ ಎಲ್ಲ ನೀವು ಟಿಶ್ಯೂನೇ ತೋರಿಸ್ತೀರಾ, ಬೇರೆ ತರ ತೋರಿಸಿಲ್ಲ ಅಂತಂದ್ರೆ ಇದು ನಾರ್ಮಲ್ ಬ್ರೋಕೆಟ್. ಒಂದು 5 ಸೆಲೆಕ್ಟ್ ಮಾಡಿ ಅವ್ರು ವೇರ್ ಮಾಡಿಸ್ತಾರೆ. ಟಿಶ್ಯೂ ಅಲ್ಲಿ ಮ್ಯಾಮ್ ಈ ತರ ಸಲ್ಫ್ ಇರಲ್ಲ, ಈ ತರ ಕಾಂಟ್ರಾಸ್ಟ್ ಅಲ್ಲಿ ಇರಲ್ಲ. ಕಾಂಟ್ರಾಸ್ಟ್ ಇಲ್ಲಲ್ಲ. ಓಕೆ, ಇವಾಗ ಎಲ್ಲ ತೋರಿಸ್ತಾ ಇರೋ ಸ್ಯಾರಿಗಳೆಲ್ಲ ಆಲ್ಮೋಸ್ಟ್ ಟಿಶ್ಯೂ ಸ್ಯಾರೀಸೇ. ಇವಾಗೆಲ್ಲ ರಿಸೆಪ್ಷನ್ಗೆಲ್ಲ ಟ್ರೆಂಡಿಂಗ್ ಇರೋದು ಈ ಥರ ಟಿಶ್ಯೂ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಅದರಲ್ಲೇ ಕಲೆಕ್ಷನ್ಸ್ನ ತೋರಿಸ್ತಾಯಿದ್ರು. ನಾವು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೈಡ್ಗೆ ಎತ್ತಿಟ್ಕೋತಾ ಇದ್ವಿ. ಇನ್ನು ಬೇರೆ ಕಲೆಕ್ಷನ್ಸ್ ಎಲ್ಲ ಅವರು ಯಾವ್ಯಾವ್ದು ತೋರಿಸ್ತಾ ಇದ್ದೋ ಅದನ್ನೆಲ್ಲ ನೋಡ್ತಾ ಇದ್ವಿ. ಸ್ಕೈ ಬ್ಲೂ ತನ್ನಿ ನೋಡೋಣ. ಟಿಶ್ಯೂನೇ ನೋಡಿದಾಯ್ತಂದ್ರೆ ಟಿಶ್ಯೂ ಅಲ್ದೇನೆ ಅದೇ ಪ್ಯಾಟರ್ನ್, ಟಿಶ್ಯೂ ಅಲ್ದೇನೆ ಕಾಂಜೀವರಂ ಅಲ್ಲಿ. ಒಂದ್ಸತಿ ನಿಂತ್ಕೊಳ್ಳಿ ಮ್ಯಾಮ್, ಒಂದ್ಸತಿ ನೋಡಿ. ಇನ್ನು ಇವರು ತೋರಿಸಿದ್ರಲ್ಲಿ 1-2 ಸೀರೆ ಹುಡುಗಿಗೆ ಇಷ್ಟ ಆಯಿತು. ಅದೆರಡೂ ಇವಾಗ ಎತ್ತಿಟ್ಕೊಂಡು ವೇರ್ ಮಾಡಿಸೋದಕ್ಕೆ ಅಂದ್ಬಿಟ್ಟು ತೊಗೊಂಬಂದಿದ್ದೀವಿ. ಸೊ ಇವಾಗ ವೇರ್ ಮಾಡಿಸ್ತಾ ಇದ್ವಿ. ಇದೇ ಸೀರೆಲ್ಲೇ ಗೋಲ್ಡ್ ಕಲರ್ ಸೀರೆನೂ ವೇರ್ ಮಾಡಿಸಿದ್ವಿ. ಇದು ಏನು ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಫೈನಲ್ ಆಗಿ ಹುಡುಗಿ ಒಪ್ಪಿದ್ದು ಈ ಬ್ಲೂ ಕಾಂಟ್ರಾಸ್ಟ್ ಇರೋವಂಥ ಸೀರೆ. ಸೊ ರಿಸೆಪ್ಷನ್ಗೇನೋ ಸೆಟ್ ಆಯಿತು. ಇನ್ನು ಧಾರೆಗೆ ಸೀರೆ ತೊಗೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ಗ್ರೌಂಡ್ ಫ್ಲೋರ್ಗೆ ಬಂದ್ವಿ. ಇಲ್ಲಿ ಮೀಡಿಯಮ್ ರೇಂಜಲ್ಲೆಲ್ಲ ಇರೋದು ಗ್ರೌಂಡ್ ಫ್ಲೋರಲ್ಲೇ. ಸೊ ಹಾಗಾಗಿ ಇಲ್ಲಿ ಕೆಳಗಡೆ ಬಂದು ಇವಾಗ ಧಾರೆ ಸೀರೆನೆಲ್ಲ ನೋಡ್ತಾ ಇದ್ದೀವಿ. ಇನ್ನು ಧಾರೆ ಸೀರೆ ಅಂತ ಬಂದರೆ ಕ್ರೀಮ್ ಕಲರ್ಗೆ ಗ್ರೀನ್ ಅಥವಾ ಪಿಂಕ್ ಕಾಂಟ್ರಾಸ್ಟ್ ಈ ಥರ ಇರೋದೇ ಜಾಸ್ತಿ ಸ್ಯಾರೀಸ್ ಎಲ್ಲ ತೆಗಿತಾಯಿದ್ರು. ಹಂಗಾಗಿ ನಾವು ಯಾವ್ದು ಇಷ್ಟ ಆಗುತ್ತೆ ಏನು ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ನೋಡಿ ಆಂಟಿ, ಡಾರ್ಕ್ ಬಂದೈತ ನೋಡೋಣ.
ಅದರಲ್ಲಿ ಸಿಲ್ವರ್ ಟೋನ್ ಬೇಡ ಮಾಡಿ ಇದು ಚೆನ್ನಾಗಿದೆ. ಸಿಲ್ವರ್ ಟೋನ್ ಅದೇ ಕಣಪ್ಪ, ಎಲ್ಲ ರಿಸೆಪ್ಷನ್ದು ಇದು ಒಂದೇ ಆಗುತ್ತೆ ಅವಾಗ. ಮಾಡ್ರಿ ಬ್ಲೂ ಚೆನ್ನಾಗಿ ಕಾಣಲ್ಲ ದಾರೆಗೆ. ಗ್ರೀನ್ ಬಾರ್ಡರ್ ಅಂತ ಇದರಲ್ಲಿ ಗ್ರೀನ್ ಬರಲಕ್ಕ, ಈ ಸಿಲ್ವರ್ ಇದಕ್ಕೆ ಪಿಂಕು ಚೆನ್ನಾಗಿರುತ್ತೆ ಕಾಂಟ್ರಾಸ್ಟ್. ತೆಗೀರಿ, ಅದರಲ್ಲಿ ಗ್ರೀನ್ ಅದ. ವೈಟ್ ಪ್ಯಾಟರ್ನ್ ಮಾತ್ರ ಗ್ರೀನ್ ಬರುತ್ತೆ. ಗ್ರೀನ್ ಅಲ್ಲಿ ಯಾವ್ದು ಬರ್ತದೆ? ಬ್ಲೌಸ್ ತೋರ್ಸಪ್ಪ ಅದ್ರದ್ದು. ಹಾಂ, ಯಾವ ಥರ ಬಂದೈತೆ? ಡಾರ್ಕ್. ಹಾಂ, ಇದು ವರ್ಕ್ ಮಾಡಿಸೋರು ಎದ್ದು ಕಾಣುತ್ತೆ ಅಲ್ವಾ? ಯಾಕಂದ್ರೆ ಅವತ್ತು ನಾವು ಕ್ಲಿಯರ್ ಸ್ಟಾಪ್ ಮಾಡೋದು. ಹಾಂ, ವರ್ಕ್ ಮಾಡಿಸಿದಾಗ ಚೆನ್ನಾಗಿ ಕಾಣುತ್ತೆ. ಅದು ನಾಳೆಗೆ ಮಾಡಕ್ಕೆ ಆಗಲ್ಲ. ಬಾರ್ಡರ್ ಇಂತಂದ್ರೆ ವರ್ಕ್ ಮಾಡ್ಸೋದು ಅದು ಗೊತ್ತಿದ್ದು ಆ ಥರ ಸೀರೆ ನಮ್ಮನೆ ತಗೊಂಡು ಮಾಡಕ್ಕೆ ಆಗಲ್ಲ ಆಫರ್ದು. ನನಗೂ ಇಷ್ಟ ಬಾರ್ಡರ್ ಯಾಕಂದ್ರೆ ಅವಾಗ ಈಗ ಧಾರೆ ಸೀರೆಯಲ್ಲಿ ಒಂದು 2 ಸೀರೆ ಸೆಲೆಕ್ಟ್ ಆಯಿತು. ಅದನ್ನು ಇವಾಗ ವೇರ್ ಮಾಡಿಸಿ ನೋಡ್ತಾ ಇದ್ದೀವಿ. ಇನ್ನು ಇವರು ಸೀರೆ ಉಡಿಸ್ತಾ ಇದ್ದಲ್ಲ ಈ ಸೈಡು, ಅವರಂತೂ ಒಂದು 5 ನಿಮಿಷಕ್ಕೆಲ್ಲ ಫಟಾಫಟ್ ಅಂತ ಸೀರೆ ಉಡಿಸ್ಬಿಡ್ತಿದ್ರು. ಅವರು ಒಂದು ಬೆಲ್ಟ್ ಥರ ಇಟ್ಕೊಂಡಿದ್ದಾರೆ. ಆ ಬೆಲ್ಟ್ ಹಾಕ್ಬಿಟ್ಟು ಒಂದು 5 ನಿಮಿಷಕ್ಕೆಲ್ಲ ಎಷ್ಟು ಚೆನ್ನಾಗಿ ಉಡಿಸ್ತಾರೆ ಅಂದರೆ, ನಾವು ನಿಜವಾಗ್ಲೂ ಹೆಣ್ಮಕ್ಳು ಅಷ್ಟು ಚೆನ್ನಾಗಿ ಸೀರೆ ಉಟ್ಕೊಳ್ಳಲ್ಲ ಅಂತ ಅಂದ್ಕೊತೀನಿ. ಅಷ್ಟು ಬೇಗ ವಿತಿನ್ ಒಂದು 5 ಮಿನಿಟ್ಸಲ್ಲೆಲ್ಲ ಸೀರೆನ ಉಡಿಸ್ಬಿಡ್ತಿದ್ರು. ಸೊ ಈ ಪಿಂಕ್ ಸ್ಯಾರಿ ಏನು ಅಷ್ಟು ಇಷ್ಟ ಆಗಲಿಲ್ಲ. ಇವಾಗ ಕ್ರೀಮ್ ಮತ್ತು ಗ್ರೀನ್ ಕಾಂಟ್ರಾಸ್ಟಲ್ಲಿರೋ ಈ ಸೀರೆನ ನೋಡ್ತಾ ಇದ್ದೀವಿ. ಇದು ಇಷ್ಟ ಆಯಿತು. ಹಂಗಾಗಿ ಹುಡುಗಿಗೂ ಕೂಡ ಇಷ್ಟ ಆಯಿತು ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಬ್ಲೌಸ್ ಇದೆಲ್ಲ. ನೆಕ್ಸ್ಟ್ ಇವಾಗ ಹುಡುಗಿಗೆ ಸೆಲೆಕ್ಟ್ ಆಯಿತು. ಇವಾಗ ಹುಡುಗಿಯವರಮ್ಮ, ಆಮೇಲೆ ಹುಡುಗನಮ್ಮ, ಆಮೇಲೆ ಅವ್ರ ಚಿಕ್ಕಮ್ಮ, ನಮ್ಮ ಅಣ್ಣನ ಹೆಂಡ್ತಿ, ಇವ್ರಿಗೆಲ್ಲರಿಗೂ ಕೂಡ ಸೀರೆನ ನೋಡ್ತಾ ಇದ್ದೀವಿ. ಈ ಮಾರುತಿ ಸಿಲ್ಕ್ಸಲ್ಲಿ ಇಷ್ಟ ಆಗೋದೇನೆಂದರೆ, ನಾವು ಯಾವುದೇ ಸೀರೆ, ಕೆಲವೊಂದು ಸೀರೆಗಳನ್ನ 2-3 ತೆಗೆದು ಇಟ್ಕೊಂಡಿರ್ತೀವಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದೇನಾಗುತ್ತೆ, ನಾವು ನೋಡಿದಾಗ ಚೆನ್ನಾಗಿ ಕಾಣಿಸುತ್ತೆ, ವೇರ್ ಮಾಡಿದಾಗ ಇನ್ನೊಂದು ಥರ ಇರುತ್ತೆ. ಹಂಗಾಗಿ ವೇರ್ ಮಾಡಿಸಿನೇ ತೋರಿಸ್ತಾರೆ, ಯಾವುದೇ ಥರ ಬೇಜಾರು ಮಾಡ್ಕೊಳ್ಳಲ್ಲ. ನಾವು ಎಷ್ಟು ಸೀರೆ ಹೇಳ್ತೀವೋ ಅಷ್ಟು ಸೀರೆನ ವೇರ್ ಮಾಡಿ ತೋರಿಸ್ತಾರೆ. ಸೊ ಅದೊಂದು ನಂಗೆ ತುಂಬ ಇಷ್ಟ ಆಯಿತು. ಇವಾಗ ನಮ್ಮ ಅಣ್ಣನ ಹೆಂಡ್ತಿ, ಆಮೇಲೆ ಅವ್ರ ಅಮ್ಮಂಗೆಲ್ಲ ಸ್ವಲ್ಪ ರಾಮ ಗ್ರೀನು, ಪಿಂಕ್ ಕಾಂಟ್ರಾಸ್ಟ್ ಈ ಥರ ಸೀರೆಗಳನ್ನೇ ಇಷ್ಟಪಡ್ತಾಯಿದ್ರು. ಹಂಗಾಗಿ ಆ ಥರದ ಸೀರೆಗಳನ್ನೇ ಇವಾಗೆಲ್ಲ ತೆಗ್ಸಿ ನೋಡಿಸ್ತಾ ಇದ್ದಾರೆ. ಸೊ ಇದರಲ್ಲಿ ನಮ್ಮ ಅಣ್ಣನ ಹೆಂಡ್ತಿಗೂ ಇಷ್ಟ ಆಯಿತು. ಅವರು ಇವಾಗ ಅದನ್ನು ಸೀರೆನ ವೇರ್ ಮಾಡಿಸ್ಕೊತವ್ರೆ. ನಾನು ಆಗಲೇ ಹೇಳಿದ್ನಲ್ಲ ಬೆಲ್ಟ್ ಅಂತ, ಇದೇ ಬ್ಲ್ಯಾಕ್ ಕಲರ್ ಬೆಲ್ಟು. ಈ ಬೆಲ್ಟ್ ಹಾಕ್ಬಿಟ್ಟೇ ನಮಗೆ ಸೀರೆನ ಉಡಿಸೋದು. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಉಡಿಸ್ತಾರೆ ಅಂದರೆ, ತುಂಬ ಚೆನ್ನಾಗಿ ಬೇಗ ವಿತಿನ್ 5 ಮಿನಿಟ್ಸಲ್ಲೆಲ್ಲ ಉಡಿಸ್ಬಿಡ್ತಿದ್ರು. ಇದೊಂದು ಸೀರೆ ಇಷ್ಟ ಆಯಿತು ಅಂತ ತೊಗೊಂಡ್ರು. ನೆಕ್ಸ್ಟು ಅದ್ರ ಜೊತೆ ಇದೊಂದು ಸೀರೆ, ಇದೊಂಥರ ಆರೆಂಜ್ ವಿತ್ ರಾಮ ಗ್ರೀನ್ ಏನೋ ಬಂದಿದೆ, ಇದೊಂದು ಸೀರೆ ತೊಗೊಂಡಿದ್ದಾರೆ. ಇವಾಗ ಅವ್ರ ಚಿಕ್ಕಮ್ಮ ಅವ್ರು ಯಾರೂ ಉಡಿಸ್ಕೊಳ್ಳಿಲ್ಲ. ಅವರೆಲ್ಲ ಸುಮ್ಮನೆ ಹಂಗೇ ಹಾಕಿ ನೋಡ್ತಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ ಏನು ಫೋಟೋಸ್ಗೆಲ್ಲ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಹಾಕಿ ನೋಡ್ತಿದ್ದಾರೆ. ಇವ್ರು ಯಾರೂ ಉಡಿಸ್ಕೊಳ್ಳಿಲ್ಲ. ಇನ್ನು ಇಲ್ಲಿ ಸೀರೆ ಉಡ್ಸ್ಕೊತಾ ಇರೋರು ನಮ್ಮ ಅಣ್ಣನ ಹೆಂಡ್ತಿಗೆ ಚಿಕ್ಕಪ್ಪನ ಮಗಳಾಗಬೇಕು. ಇವರು ಇವಾಗ ಎಲ್ಲೋ ವಿತ್ ವೈನ್ ಕಲರ್ ಏನೋ ಬರುತ್ತೆ, ಇದು ಕಾಂಟ್ರಾಸ್ಟು. ಆ ಸೀರೆ ಉಡ್ಸ್ಕೊತಾ ಇದ್ದಾರೆ. ಒಳಗಡೆ ಹೋಯ್ತಾ? ಸೆರಗಲ್ಲಿ ಅಡ್ಜಸ್ಟ್ ಮಾಡಿ ನೋಡೋಣ, ಆಗಲ್ಲ. ಇನ್ನು ಇವ್ರದ್ದೆಲ್ಲ ಸೀರೆ ಸೆಲೆಕ್ಷನ್ ಎಲ್ಲ ಆದಮೇಲೆ ರಿಲೇಟಿವ್ಸ್ಗೆಲ್ಲ ಗಿಫ್ಟ್ ಕೊಡೋದಕ್ಕೆ ಗಿಫ್ಟೆಡ್ ಸ್ಯಾರೀಸ್ ಕೂಡ ತೊಗೊಂಡ್ರು. ಅವ್ರ ರಿಲೇಟಿವ್ಸ್ಗೆಲ್ಲ ಎಷ್ಟು ಬೇಕು ಏನೋ ನೋಡಿಕೊಂಡು ತೊಗೊಂಡ್ರು. ನಾನು ಅದನ್ನೆಲ್ಲ ಏನೂ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಅಕೌಂಟಿಂಗ್ ತಗೊಂಡ್ಬಿಡಿ ಅಕ್ಕ, ಅಕೌಂಟಿಂಗ್ ತಗೊಳ್ಳಿ ಒಂದೇ ಅನ್ಸುತ್ತೆ. ಒಂದು 2 3 4 5 6 7 8 9 10 11 12
13, 14, 15, 16 ಸೀರೆ ಮೇಲೆ ಇದೆ. 16, 17, 18, 19, 20, 20 2 ಸೀರೆ, 22, ಹುಡುಗಿದು 2 ಸೀರೆ, 24 ಅವ್ರ ಅಮ್ಮನೊಂದು 25 ಸೀರೆ, ಅಕ್ಕನಕ್ಕೆಲ್ಲ ಇಲ್ಲಿ 4 ಸೀರೆ ಕೊಟ್ಟಿದೆ. 24, 29 ಸೀರೆ ಟೋಟಲ್ ತಗೊಂಡಿದ್ದು. ಎಲ್ಲ ಒಬ್ಬರು ತಗೊಂಡೋಗಿ ಇದೆಲ್ಲ ನಾನೇ ಮನೆ ಕಾಣುತ್ತೇನೆ. ಎಂಜಾಯ್ ಮಾಡು ಮಡಿಕೊಂಡು. ಇಂಥ ವಿಡಿಯೋಗ್ರಾಫ್ ಮಾಡಿಕೊಂಡು. ಸರಿ ಅಣ್ಣ, ಥ್ಯಾಂಕ್ ಯು. ಬರ್ತೀನಿ ಇನ್ನೊಂದ್ಸತಿ. ಇನ್ನು ದೊಡ್ಡವ್ರಿಗೆ ಸೀರೆ ಎಲ್ಲ ತೊಗೊಂಡಾದ್ಮೇಲೆ ಇವಾಗ ಮಕ್ಕಳಿಗೆ ಬಟ್ಟೆ ತೊಗೊಳೋದಕ್ಕೆ ಬಂದ್ವಿ. ಇಲ್ಲಿ ಏನು 2 ಫ್ರಾಕ್ ನೋಡ್ತಾ ಇದ್ದೀರಾ, ಇದೆರಡು ನಮ್ಮ ಅಣ್ಣನ ಪಾಪುಗೆ ತೊಗೊಂಡ್ವಿ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಿಸೆಪ್ಷನ್ಗೆ ಅಂದ್ಬಿಟ್ಟು 2 ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಅವ್ರ ರಿಲೇಟಿವ್ಸಲ್ಲೂ ಕೆಲವೊಂದು ಮಕ್ಕಳಿಗೆಲ್ಲ ಬಟ್ಟೆ ತೊಗೋಬೇಕಾಗಿತ್ತು, ಹಾಗಾಗಿ ಅದನ್ನೆಲ್ಲ ತೊಗೋತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಈ ರೀತಿ ಇತ್ತು ನಮ್ಮ ಚಿಕ್ಕಪೇಟೆ ಶಾಪಿಂಗ್. ಸೊ ಈಗಂತೂ ಮದುವೆಗಳು ಬರ್ತಾಯಿದೆ, ಅದ್ರ ಜೊತೆ ಯುಗಾದಿ ಹಬ್ಬ, ಇದೆಲ್ಲ ಹಬ್ಬಗಳೆಲ್ಲ ಇರೋದ್ರಿಂದ ನಿಮಗೂ ಕೂಡ ಯಾರಿಗಾರು ಸೀರೆ ಶಾಪಿಂಗ್ ಇದೆ ಅಂದರೆ ನೀವು ಕೂಡ ಮಾರುತಿ ಸಿಲ್ಕ್ಸ್ಗೆ ಬರ್ಬೋದು. ಸೊ ಅವರ ಅಂಗಡಿ ಎಕ್ಸಾಕ್ಟ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.